ರೀಲ್ಸ್ ಹುಚ್ಚು ಅನ್ನೋದು ಯುವ ಸಮುದಾಯದಲ್ಲಿ ಯಾವ ರೀತಿ ಆವರಿಸಿದೆ ಅನ್ನೋದಕ್ಕೆ ಇವತ್ತು ಮತ್ತೊಂದು ಸ್ಟೋರಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. 3 ಯುವಕರನ್ನ ಬಂಧಿಸಲಾಗಿದೆ. ನಕಲಿ ಬಂದೂಕನ್ನ ಹಿಡಿದು ರೀಲ್ಸ್ ಮಾಡಿದವರು ಈಗ ಅಂಧರಾಗಿದ್ದಾರೆ. ಜನರಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ಬಂದೂಕ್ ಹಿಡಿದು ರೀಲ್ಸ್ ಅನ್ನು ಮಾಡಿದ್ರು ಯುವಕರು. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ಪೊಲೀಸರು 3 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಸಾಹಿಲ್, ವಿಕಾಸ್, ಅಭಿಷೇಕ್ ಬಂಧಿತ ಆರೋಪಿಗಳು. ಏನ್ ಮಾಡಿದ್ರು ಅಂತ ಕೇಳಿದ್ರೆ, ನಕಲಿ ಡಬಲ್ ಬ್ಯಾರಲ್ ಬಂದೂಕು ಮತ್ತು ಪಿಸ್ತೂಲನ್ನ ಹಿಡಿದು ಇವ್ರು ರೀಲ್ಸ್ ಮಾಡಿದ್ರು. ರೀಲ್ಸ್ ಮಾಡಿ ವ್ಯೂಸ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಸ್ಟಾರ್ ಆಗಬೇಕು ಅಂತ ಅನ್ಕೊಂಡಿದ್ರು. ಈಗ ಒಳ್ಳೆ ಪ್ರಮೋಷನ್ನೇ ಸಿಕ್ತು. ಪ್ರಮೋಷನ್ಸ್ ಮಾಡೋ ಚಟಕ್ಕೆ ಇದನ್ನ ಮಾಡಿದ್ದು ಬೇಸಿಕ್ಲಿ. ಈಗ ಜೈಲಲ್ಲಿ ಇದೇನು ಒಳ್ಳೆ ಪ್ರಮೋಷನ್ನೇ ಸಿಕ್ತು. ಕ್ಯಾಮರಾ ಮುಂದೆ ಡಾನ್ ರೀತಿನಲ್ಲಿ ಪೋಸ್ ಕೊಟ್ಟವರು ಈಗ ಹಿಂಗು ತಿಂದ ಮಂಗನಂತ ಆಗಿದ್ದಾರೆ. ಬಂಡಿಹಟ್ಟಿ ಬಳಿಯ HLC ಕಾಲುವೆ ಹತ್ರ ಇವ್ರು ರೀಲ್ಸ್ ಮಾಡಿರೋದು. ನಕಲಿ ಡಬಲ್ ಬ್ಯಾರಲ್ ಬಂದೂಕು ಮತ್ತು ನಕಲಿ ಪಿಸ್ತೂಲ್ನ ಹಿಡಿದು ರೀಲ್ಸ್ ಮಾಡಿ ಒಂದು ಬಿಲ್ಡಪ್ ಡೈಲಾಗನ್ನು ಇಟ್ಟು ಇದು ಫುಲ್ ಟ್ರೆಂಡಿಂಗ್ ಆಗಿಬಿಡುತ್ತೆ, ಇದು ಕರ್ನಾಟಕ ಶೇಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರು. ಬಟ್ ಇವ್ರ ಕಾಲುಗಳೇ ಈಗ ಶೇಕ್ ಆಗೋ ರೀತಿನಲ್ಲಿ ಆಗಿದೆ. ಪೊಲೀಸರ ಮುಂದೆ ಒಬ್ಬೊಬ್ಬರ ಮೂತಿಯನ್ನು ನೋಡ್ತಾ ಇದ್ದೀರಾ. ಅವಾರ್ಡ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ದೊಡ್ಡ ವೈರಲ್ ಆಗ್ಬಿಡ್ತೀವಿ ನಾವು ಅಂತ ಹೋದ್ರು.